ನಮಸ್ತೆ ಬಾಸ್, ನೀವೇನಿಲ್ಲಿ? ಕೆಲವರನ್ನು ಭೇಟಿ ಆಗಬಾರ್ದಂತ ಇಲ್ಲಿಗೆ ಬಂದೆ, ಆದರೆ ಆ ಪೀಡೆ ಎಲ್ಲಿಗೂ ಬಂದಿದೆ. ಯಾರ್ರೀ ಸರ? ಏನಿಲ್ಲ ಬಿಡು, ನೀನೇನಿಲ್ಲಿ ಆ ಬಾರ್ ಭೇಟಿಯಾ? ಸರ, ಇದು ನಮ್ಮ ಓನರ್ದ ಹೊಸ ಬ್ರಾಂಚ್ ರೀ. ನಾವು ಬೆಸ್ಟ್ ವೇಟ್ರ್ ಅಲ್ರಿ, ಅದಕ್ಕೆ ನನ್ನ ಡ್ಯೂಟಿ ಇಲ್ಲೇ ಹಾಕ್ಯಾರ್ರಿ. ಸರ, ನಿಮ್ಮ ಶಿಷ್ಯ ಇಲ್ಲೇ ಕುಂತಾನ್ರಿ, ನೀವು ನೋಡಿಲ್ಲ ಅನ್ಸತ್ರಿ. ರೋಡ್ ಮೇಲೆ ಹೋಗೋ ಲೋಫರ್ಗಳನ್ನೆಲ್ಲ ನನ್ನ ಶಿಷ್ಯನ ಬೇಡ, ಹೋಗು ನನ್ನ ಬ್ರ್ಯಾಂಡ್ ತೊಗೊಂಡು ಬಾ. ಏನು ಲೆಕ್ಕ ರೀ ಇವತ್ಲ? ಈ ಮುದುಕ್ ನೋಡ್ರೆ ರಾಂಗ್ ಆಗ್ಯಾನು, ಈ ಲವರ್ ಬಾಯ್ ನೋಡ್ರೆ ಕುಡ್ಕೊಂಡು ಕುಂತಾನು. ಬಾಬು, ಇದು ಇವತ್ತೇ ನಂದು ಲಾಸ್ಟ್ ಓಲ್ಡ್ ಮಂಕ್. ನಾಳೆಯಿಂದ ಒಂದು ಬೆಸ್ಟ್ ವಿಸ್ಕಿ ಕೊಡು. ಯಾಕ್ರಿ ಸರ? ಈ ರೋಡ್ ರೋಮಿಯೋಗಳು ಲೋಫರ್ಗಳು ಕುಡಿಯೋ ಎಣ್ಣೆ ನನಗೆ ಬೇಡ. ನನ್ನ ತಲೆ ಭಾಳ ಕೆಡತೈತ್ರಿ ಸರ. ಏನು ಮ್ಯಾಟರ್ ಹೇಳ್ರಿ. ನನ್ನೇನು ಕೇಳ್ತೀಯ? ಅಲ್ಲಿ ಮುಸ್ರಿ ನೀರು ಕುಡಿದು ಕೂತಿದ್ದಾನೆ ನೋಡು, ಅವನ್ನೇ ಕೇಳಿ ಹೋಗು. ಅಣ್ಣ, ನೀ ಎರಡು ಹೊಡಿಬೇಕಾದ್ರೆ ಏನಾಗೈತೆ ಹೇಳಪ್ಪ, ಒಟ್ಟ ಲೆಕ್ಕ ಹರಿಯತ್ತವ ಅವನ. ನಾನು ನಿನಗೆ ಹೇಳ್ತೀನಿ, ಇಷ್ಟು ದಿವಸ ಯಾವ ಹುಡುಗಿನ ಪಟಾಯಿಸೋಕೆ ನಮ್ಮ ಲವ್ ಗುರು ಸಾಹೇಬರು ನನಗೆ ಟಿಪ್ಸ್ ಕೊಡ್ತಿದ್ರು. ಅವಳು ಬೇರೆ ಯಾರೂ ಅಲ್ಲ, ಅವ್ರ ಮಗಳು. ಅಂದರೆ ಅವರು ಇವಾಗ ನನ್ನ ಮಾವ. ಓಹೋ, ಲವ್ ಗುರು ಹೋಗಿ ಈಗ ನಿಮ್ಮ ಮಾವ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಕಂಗ್ರ್ಯಾಚುಲೇಷನ್ಸ್ ಸಾರ್, ನಿಮಗೆ ನಿಮ್ಮ ಹಳ್ಯಾ ಸಿಕ್ಕಾನ. ಇನ್ಮೇಲೆ ಇಬ್ಬರು ಮನ್ಯಾಗ ಕುಡ್ಕೊಂಡ್ರೆ. ಏನೋ ಕಾಂಗ್ರ್ಯಾಚುಲೇಷನಾ? ಇಂಥ ಚಪ್ಪರ್ ಕೊಡಕ್ಕೆ ನನ್ನ ಮಗನಿಗೆ ನನ್ನ ಮಗಳನ್ನ ಕೊಡೋಕ್ಕಾಗತ್ತಾ? ಇವನೇ ಹಿಂಗಿರ್ಬೇಕಾದ್ರೆ ಇನ್ನು ಇವರ ಅಪ್ಪ, ಇವನ ಫ್ಯಾಮಿಲಿ ಹೇಗಿರಬೇಕು? ಲವ್ ಅಂತೆ, ಲವ್ ಗುರು ಅಂತೆ. ಯಾರ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ಹಾಂ, ನನ್ನ ಅವಾಗಿಂದ ಲೋಪರ್ ಚಪ್ಪರ್ ಕುಡ್ಕ ಏನೆಲ್ಲ ಅಂದರೆ ನಾನು ಸುಮ್ಮನೆ ಇದ್ದೆ. ನನ್ನ ಫ್ಯಾಮಿಲಿ, ನಮ್ಮ ತಂದೆ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತೀನಿ. ಏನೋ ಮಾಡ್ತೀಯಾ? ಏನು ನಮ್ಮ ಹುಡುಗಿ ತಂದೆ ಅಂತ ಸುಮ್ಮನೆ ಬಿಟ್ರೆ ಬೇಜಾನ್ ಮಾತಾಡ್ತೀಯಾ? ಯಾರೋ ನಿಮ್ಮ ಹುಡುಗಿ, ಅವಳು ಚಪ್ಪಲಿನೂ ಸಿಗಲ್ಲ ನಿಂಗೆ. ಓ, ನೀನು ಇವಾಗ ಬಂದ? ನಾನು ಯಾವಾಗಿಂದ ನಿನಗೋಸ್ಕರ ಕಾಯ್ತಾ ಇದ್ದೀನಿ. ಯಾಕೆ ಕಾಯ್ತಾ ಇದೀಯಾ? ಎಲ್ಲ ಮುಗ್ದೇ ಹೋಗಿದೆ. ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಏನಾಯ್ತು? ಏಯ್, ಜಾಸ್ತಿ ಸ್ಮಾರ್ಟ್ ಆಗಕ್ಕೆ ಹೋಗ್ಬೇಡ. ನಾನು ಇವತ್ತು ಬಂದಿದ್ದು ನಿನ್ನ ಜೊತೆ ಲವಿ ಡವಿ ಮಾಡೋಕ್ಕಲ್ಲ. ಇವತ್ತಿಂದ ನೀನು ಯಾರೋ, ನಾನು ಯಾರೋ. ಗುಡ್ ಬಾಯ್. ಸ್ಪಂದನ, ಇರು. ದುಡುಕಿ ಏನು ಬೇಕಾದ್ರೂ ನಿರ್ಧಾರ ತಗೋಬೇಡ. ನಾನು ನಿಂಗೆಲ್ಲ ಏನು ನಡೀತು ಅಂತ ಹೇಳ್ತೀನಿ. ಏನಂತ ಹೇಳ್ತೀಯಾ? ನಮ್ಮ ಅಪ್ಪನ ಕಾಲರ್ ಹಿಡ್ದೆ ಅಂತ ಹೇಳ್ತೀಯಾ, ಅಥವಾ ನೀನು ಕುಡಿಯೋ ಕೆಪಾಸಿಟಿ ಎಷ್ಟು ಅಂತ ಹೇಳ್ತೀಯಾ? ನೀನೇ ಹಿಂಗೆ, ಇನ್ನು ನಿನ್ನ ಫ್ಯಾಮಿಲಿ ಹೆಂಗೋ. ನಿನ್ನಂಥವನ್ನ ನಾನು ಇಷ್ಟಪಟ್ಟೆ, ನನಗೆ ಅಸಹ್ಯ ಆಗ್ತಾ ಇದೆ. ಏನೋ ಪ್ರೀತಿಸಿದ ಹುಡುಗಿ ಅಂತ ಸದ್ರ ಕೊಟ್ರೆ ನನ್ನ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡೋಷ್ಟು ದೊಡ್ಡೋಳಾಗ್ಬಿಟ್ಟ ನೀನು. ನೀನೇನೆ ನನ್ನ ಬಿಡೋದು, ನಾನೇ ನಿನ್ನ ಬಿಡ್ತಾ ಇದ್ದೀನಿ. ಹೋಗೆ. ಏಯ್, ಮೈಂಡ್ ಯುವರ್ ಟಂಗ್. ಓ, ಇಂಗ್ಲೀಷು? ನಮಗೆ ಇಂಗ್ಲೀಷು? ಯು ಸಿ ಡಾರ್ಲಿಂಗ್, ಯುವರ್ ಪಪ್ಪ ನಂಬರ್ 1 ಕುಡ್ಕ ಇನ್ ದಿಸ್ ಸಿಟಿ. ನನ್ನ ಜೊತೆನೆ ಕುಡ್ದು ನನಗೆ ಟಿಪ್ಸ್ ಕೊಟ್ಟು ಇವಾಗ ನಾನೇ ಅಂತ ಗೊತ್ತಾದ್ಮೇಲೆ ಇಷ್ಟೆಲ್ಲ ಆಟ ಆಡ್ತಾವನೆ. ನೀವು ಹುಡುಗಿರ್ಗೆ ನಿಮ್ಮ ಅಣ್ಣ ನಿಮ್ಮಪ್ಪ ಕುಡಿದ್ರೆ ಪರವಾಗಿಲ್ಲ, ಅದು ಕಾಮನ್. ಅದೇ ನೀವು ಪ್ರೀತಿಸೋ ಹುಡುಗ ಮಾತ್ರ ಶ್ರೀರಾಮಚಂದ್ರನ್ ಥರ ಇರಬೇಕು ಅಲ್ಲ? ಏಯ್, ನಮ್ಮ ಅಪ್ಪಂಗೆ ಏನಾದ್ರೆ ಅಂದ್ರೆ ನೋಡು, ನಾನಿನ್ ಸುಮ್ಮನೆ ಇರಲ್ಲ. ನಿಮ್ಮ ಅಪ್ಪನ ಬಗ್ಗೆನೇ ಮಾತಾಡ್ತೀನಿ. ಏನು ಮಾಡ್ತೀಯಾ?
ಅಪ್ಪ ನಾನು ದೊಡ್ಡ ತಪ್ಪು ಮಾಡಿದ್ದೀನಪ್ಪ, ನನ್ನ ಕ್ಷಮಿಸ್ಬಿಡಿ. ನೀವು ಇಷ್ಟೆಲ್ಲ ಹೇಳಿದ ಮೇಲೂ ನಾನು ಮತ್ತೆ ಅವನ ಮೀಟ್ ಆಗಕ್ಕೆ ಹೋಗಿದ್ದೆ ಅಪ್ಪ. ಇನ್ನು ಮುಂದೆ ನಾನು ಯಾವ ಹುಡುಗನ ತಂಟೆಗೂ ಹೋಗೋದಿಲ್ಲಪ್ಪ. ಇರಲಿ ಬಿಡು ಮಗಳೇ, ತಪ್ಪು ಎಲ್ಲರೂ ಮಾಡ್ತಾರೆ. ಆದರೆ ಆ ತಪ್ಪು ಸುಧಾರಿಸ್ಕೊಳ್ಬೇಕು. ಅಪ್ಪ ಇನ್ಮೇಲೆ ನೀವು ಹೇಳ್ದಂಗೆ ಕೇಳ್ತೀನಪ್ಪ. ನೀವು ಯಾವ ಹುಡುಗನ ತೋರಿಸ್ತೀರಿ ಅವನ್ನೇ ಮದುವೆ ಆಗ್ತೀನಪ್ಪ. ನೋಡ್ತಾ ಇರು, ನಿಂಗೆ ಯಾವ ಥರ ಹುಡುಗನ ಕರ್ಕೊಂಡು ಬರ್ತೀನಿ ಅಂತ. ಇವಂಗೇನಾಗೈತ? ಕುಡಿಲಾರ್ದ ಹಂಗೆ ಹೋಗ್ಬಿಟ್ಟ. ಏನಪ್ಪಾ ಕುಡಿಲಾರ್ದ ಹಂಗೆ ಎದ್ದು ಬಂದೆ? ಅದಕ್ಕೆ ನಿನ್ನ ಬಾಟ್ಲಿ ತಗೊಂಡು ನೋಡಿ ಬನ್ನಿ. ನೋಡು ನನ್ನ ಮೂಡ್ ಸರಿ ಇಲ್ಲ, ನಾನು ಆಮೇಲೆ ಬರ್ತೀನಿ, ಹೋಗು. ನೀ ಯಾವಾಗಾರ ಮೂಡ್ನಾಗ ಇರ್ತಿರೋ ಮಾರಾಯ? ನೋಡು ನನ್ನ ತಲೆ ಸರಿ ಇಲ್ಲ ಅಂತ ಹೇಳ್ತಿದ್ದೀನಲ್ಲ, ಸುಮ್ಮನೆ ನನ್ನ ಪಾಡಿಗೆ ನಾನು ಬಿಟ್ಬಿಡು. ನೀನು ತಲೆ ಸರಿ ಇಲ್ಲ ಅಂತ ನನಗೂ ಗೊತ್ತಾ. ಎಲ್ಲಿಗೆ ಬಂತೀನಿ ಲವ್ ಸ್ಟೋರಿಯ? ಆವಾಗಿಂದ ಹೇಳ್ತಾ ಇದ್ದೀನಿ ತಾನೇ, ಈ ಬಾಟ್ಲಿ ಇದರಿಂದಾನೇ ನನ್ನ ಲೈಫ್ ಹೀಗಾಗಿರೋದು. ನಾ ನಿನಗೆ ಕೆಡ್ಸಕ್ಕೆ ಬಂದಿಲ್ಲ, ನಿಂಗೆ ಒಂದು ಕರೆ ಹೇಳಕ್ಕೆ ಬಂದೇನೆ. ನೀ ಸಿಟಿಗಿದ್ರು ಒಳ್ಳೆ ಹುಡುಗ ಅದೇ ಅಂತ ಹೆಲ್ಪ್ ಮಾಡಕ್ಕೆ ಬಂದೇನೆ. ನಿಮ್ಮ ಮಾವ ಎಲ್ಲಿ ಲವ್ ಗುರುಲ್ಲಿ ಏನೂ ಇಲ್ಲೋ. ನಿನ್ನೆ ಬಾರ್ದಾಗ ನಿಮ್ಮ ಬ್ರೇಕಪ್ ಆಗಿದ್ದಕ್ಕೆ ಫುಲ್ ಖುಷಿಲೇ ಕುಡಿಯತ್ತಿದ್ದ. ಅದ ಕುಡಿದು ಮಧ್ಯಾಹ್ನಾಗ ನನ್ನ ಮುಂದೆಲ್ಲ ಕರೆ ಹೇಳ್ಬಿಟ್ಟ. ಸರ್ ಬಿಲ್ ರೀ. ಬಿಲ್ ಕೊಡ್ತೀನಿ, ನೀನು ಸ್ವಲ್ಪ ಕುತ್ಕೋ ಇಲ್ಲಿ. ನಂಗೆ ಕೆಲಸ ಆಯ್ತು ರೀ. ನಿಂಗೆ ಆ ಲೋಫರ್ ಕತೆ ಬೇಕೋ ಬೇಡೋ? ಹಾಂ ಹೇಳ್ರಲ್ಲ ಸರ. ನಾ ಯಾವ ಲವ್ ಗುರು ಅಲ್ಲ, ಏನೂ ಇಲ್ಲ. ಅವನು ನನ್ನ ಮಗಳನ್ನೇ ಪ್ರೀತಿಸೋದು ನನಗೆ ಮೊದಲೇ ಗೊತ್ತಾಗಿತ್ತು. ನನ್ನ ಮಗಳು ಅವಳ ಫ್ರೆಂಡ್ ಜೊತೆಗೆ ಮಾತಾಡುವಾಗ ಅವನಿಗೆ ಅವಳು ಇಷ್ಟಪಡೋದು ನನಗೆ ಅವತ್ತೇ ಗೊತ್ತಾಯಿತು. ಅವತ್ತೇ 2 ಹೊಡೆದು ನನ್ನ ಮಗಳಿಗೆ ನಾನು ಹೇಳ್ಬೋದಾಗಿತ್ತು. ಆದರೆ ನನ್ನ ಮಗಳ ಕಣ್ಣಲ್ಲಿ ನಾನು ವಿಲನ್ ಆಗ್ತಾಯಿದ್ದೆ. ಅದಕ್ಕೆ ನಾನು ಅವನಿಗೆ ನನ್ನ ಮಗಳ ಕಡೆಯಿಂದ ಹೊಡೆಸ್ದೆ. ಅಂದ್ರೆ ಮೊನ್ನೆ ನೀವು ಜಗಳ ಮಾಡಿದ್ದು ನಿಮ್ಮ ಪ್ಲ್ಯಾನ್ ಏನ್ರಿ ಅದ? ನಾನೇ ಅವತ್ತು ಅವನಿಗೆ ಹೈಪ್ ಮಾಡಿ ನನ್ನ ಕಾಲರ್ ಹಿಡಿಯೋ ಥರ ಮಾಡಿದೆ. ನೋಡು ಬಾಬು, ಈಗಿನ ಕಾಲದ ಹುಡುಗಿಯರಿಗೆ ಅಪ್ಪ ಅಮ್ಮನಿಗಿಂತ ಪ್ರೀತಿಸಿದ ಹುಡುಗನೇ ಇಂಪಾರ್ಟೆಂಟು. ನಾವು ತಿರುಗಿ ಬಿದ್ದರೆ ಓಡಿ ಹೋಗ್ತಾರೆ. ಅದಕ್ಕೆ ಇಷ್ಟೆಲ್ಲ ನಾಟಕ ಆಡಿ ನನ್ನ ಮಗಳ ಜೀವನದಿಂದ ಆ ಲೋಫರ್ನ ಹೊರಗೆ ಹಾಕ್ಸಿದೆ. ಹೌದ್ರಿ? ಹೇಗಿತ್ತು ನನ್ನ ಮಾಸ್ಟರ್ ಪ್ಲ್ಯಾನ್? ತಗೋ ಇಟ್ಕೋ, ಇವತ್ತು ಖುಷಿಯಿಂದ ಕೊಡ್ತಾ ಇದ್ದೀನಿ. ಎಂಜಾಯ್. ಆ ಮುದುಕ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ನಿಮ್ಮಿಬ್ಬರು ಜೋಡಿ ಆಟ ಆಡಿದಾನ. ಆ ಬಾಟ್ಲಿ ಹೊಡೆದಲ್ಲ ಈಗ, ಅದ ಬಾಟ್ಲಿಯಿಂದ ಇಷ್ಟೆಲ್ಲ ಗುರ್ತಾತ ನೋಡ. ನಾವು ವೇಟ್ರಾದರೂ ನಮಗೂ ಪ್ರೀತಿ ಅಂದ್ರೆ ಏನಂತ ಗೊತ್ತೈತೆ. ನಾವು ನಿಯತ್ಲೆ ದುಡಿತೇವ, ನಮಗೂ ರೆಸ್ಪೆಕ್ಟ್ ಕೊಡ್ರಿ. ನೀ ನಂಗೆ ಯಾವತ್ತೂ ಏನೂ ಕೊಟ್ಟಿಲ್ಲ, ಆದ್ರೆ ನಾನು ಬಂದಿರೋದು ಒಂದು ಪ್ರೀತಿ ಉಳಿಲಂತ. ನನ್ನ ಕ್ಷಮಿಸ್ಬಿಡು, ಇನ್ನೊಮ್ಮೆ ಈ ರೀತಿ ನಡ್ಕೊಳ್ಳಲ್ಲ.
ನಾ ಟಿಪ್ಸ್ ಸಲುವಾಗಿ ಕೆಲಸ ಮಾಡಿಲ್ಲ, ಜನ ಪ್ರೀತಿಯಿಂದ ಕೊಡ್ತಾರ. ಆದರೂ ಇದು ಬಾರ ಅಲ್ಲ, ನಾನು ಹಿಂಗೇನೂ ಸರ್ವ್ ಮಾಡಿಲ್ಲ. ಪ್ರೀತಿ ಸಂಬಂಧ ಟಿಪ್ಸ್ ಎಲ್ಲ ತೊಗೊಳೋದಿಲ್ಲ. ಸ್ಪಂದನ, ನಿಲ್ಲು, ಒಂದೆರಡು ನಿಮಿಷ ಮಾತಾಡಬೇಕು. ಮಾತಾಡಕ್ಕೇನಿದೆ, ಅವತ್ತೇ ಎಲ್ಲ ಮುಗ್ದೋಗಿದೆ ಅಲ್ವಾ? ನೋಡು ಸ್ಪಂದನ, ಐ ಆಮ್ ರಿಯಲಿ ಸಾರಿ. ನಾನವತ್ತು ಅವರೇ ನಿಮ್ಮಪ್ಪ ಅಂತ ಗೊತ್ತಾಗಿ ಟೆನ್ಷನ್ನಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ನಾನು ಆ ರೀತಿಯೆಲ್ಲ ಮಾತಾಡಬಾರ್ದಾಗಿತ್ತು. ಐ ಆಮ್ ರಿಯಲಿ ಸಾರಿ. ನಾನು ಇವಾಗೆಲ್ಲ ಬಿಟ್ಟಿದ್ದೀನಿ, ಮೊದಲಿನ ಥರ ಇಲ್ಲ. ಪ್ಲೀಸ್ ನನ್ನ ನಂಬು. ಬೇಕಿದ್ರೆ ನಿಮ್ಮ ಅಪ್ಪನ ಹತ್ರ ಬಂದು ಕ್ಷಮೆ ಕೇಳ್ತೀನಿ. ಇವಾಗ ಕ್ಷಮೆ ಕೇಳಿ ಏನು ಪ್ರಯೋಜನ? ನಾನೀಗೆಲ್ಲ ಮರೆತು ಆರಾಮಾಗಿದ್ದೀನಿ. ಓಕೆ, ಹಾಗಾದರೆ ನಂದು ಒಂದು ಕಂಡೀಷನ್ ಇದೆ. ನೀನು ನನಗಿಂತ ನಿಮ್ಮಪ್ಪನ ತುಂಬ ಇಷ್ಟಪಡ್ತೀಯಲ್ಲ, ನಿನಗೆ ನಾನು ಕುಡ್ದು ಹಾಳಾದರೆ ಇಷ್ಟ ಇಲ್ಲ. ಅದೇ ನಿಮ್ಮಪ್ಪನ ಕುಡಿಯೋದು ಬಿಡಿಸ್ತೀಯಾ? ಅಫ್ಕೋರ್ಸ್. ಹಾಗಾದರೆ ನಮ್ಮಿಬ್ಬರಿಗೂ ಒಂದು 21 ದಿವಸ ಟೈಮ್ ಕೊಡು. ಆ 21 ದಿವಸದಲ್ಲಿ ನಿಮ್ಮಪ್ಪ ಏನಾದರೂ ಎಣ್ಣೆ ಬಿಡಲಿಲ್ಲ ಅಂದರೆ ನೀನೇನು ಡಿಸಿಷನ್ ತೊಗೊತೀಯೋ ತಗೋ. ಅದೇ ನಾನು ಬಿಟ್ಟಿಲ್ಲ ಅಂತಂದರೆ ಆ ಕ್ಷಣದಿಂದ ನಾನು ನಿನ್ಗೆ ಯಾವತ್ತೂ ಕಾಣಿಸ್ಕೊಳ್ಳಲ್ಲ. ಜೀವನದಲ್ಲೇ ನಾನು ನಿನ್ಗೆ ಯಾವತ್ತೂ ಕಾಣಿಸ್ಕೊಳ್ಳಲ್ಲ. ಓಕೆ, ಹಾಗಾದ್ರೆ ಇದೊಂದು ಲಾಸ್ಟ್ ಚಾನ್ಸ್. ನಂದು 2 ಕಂಡೀಷನ್ಸ್ ಇದೆ. 1, 21 ದಿನ ವಿ ಆರ್ ಜಸ್ಟ್ ಫ್ರೆಂಡ್ಸ್. 2, ನೀನು ನಮ್ಮಪ್ಪನ ಹತ್ರ ಬಂದು ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಸೀನಿಯರ್ ಕಾಲು ಬೀಳೋದೇನು? ಸೀನಿಯರ್ ಕಾಲು ಮುರಿದು ಚಚೆ ಕಾಲು ತೊಳೆದು ನೀರು ಕುಡಿತೀನಿ. ಸರಿ, ನಡಿ. ಅಪ್ಪ ಕರೆದ್ರಪ್ಪ? ನಿನ್ನ ಜೊತೆಗೆ ಸ್ವಲ್ಪ ಮಾತಾಡಬೇಕಿತ್ತು. ಏನು ಹೇಳಿ ಅಪ್ಪ? ಡೀಲ್ ಮಾಡೋಕೆ ಬಂದಿದ್ದ. ನಾನು ಅವನ ಜೊತೆ ಕುಡಿಯೋದನ್ನು ನಿನ್ನ ಮುಂದೆ ಹೇಳಬಾರ್ದಂತೆ. ಒಂದು ಹುಡುಗಿ ಅಪ್ಪನ ಜೊತೆಗೆ ಹೀಗೆ ನಡ್ಕೊಳ್ಳೋದಾ? ಹೌದಾ? ಅವನು ಹಾಗನ್ನ? ನೀನು ನಂಬಲ್ಲ ಅಂದರೆ ಬಿಡು. ನಿಂಗಿಷ್ಟೆಲ್ಲ ಫ್ರೀಡಮ್ ಕೊಟ್ಟು ಬೆಳೆಸಿದ್ದು ನೀನು ಚೆನ್ನಾಗಿರಲಿ ಅಂತ. ನೀನು ಹೀಗೆ ಮಾಡಿದರೆ ಸಾರಿ ಅಪ್ಪ, ನೀವು ಹೇಳ್ದಂಗೆ ಕೇಳ್ತೀನಿ. ಹಾಗಾದರೆ ಅವನ ನಂಬರ್ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಬ್ಲಾಕ್ ಮಾಡು. ಆಯಿತು ಅಪ್ಪ. ಏನು ಕಾಲ್ ಮಾಡಿದ್ರೆ ಕಾಲ್ ಹೋಗ್ತಾ ಇಲ್ಲ, ಮೆಸೇಜಿಗೆ ರಿಪ್ಲೈ ಇಲ್ಲ, ಬ್ಲಾಕ್ ಏನಾದರೂ ಮಾಡಿದ್ಲಾ? ಇರು, ಹೇಗೋ ಅವಳು ಆಫೀಸ್ ಬಿಡೋ ಟೈಮ್ ಆಯಿತು, ಅಲ್ಲೇ ಹೋಗಿ ಮೀಟ್ ಆಗಿ ಬರೋಣ. ನೋಡಿದ್ರೂ ನೋಡದೆ ಇರೋ ಹಾಗೆ ಹೋಗ್ತಾ ಇದ್ದಾಳೆ. ಪಕ್ಕ ಈ ಮುದುಕಂದೆ ಏನೋ ಪ್ಲ್ಯಾನ್ ಆಗಿರುತ್ತೆ. ಈಗ ಅವಳು ಹಿಂದಿಂದೆ ಹೋದ್ರೂ ಮುದುಕಂದೆ ಏನೋ ಪಾರ್ಟ್ ಆಫ್ ಪ್ಲ್ಯಾನ್ ಆಗಿರ್ಬೋದು. ಮೊದಲೇ ಗೇಮರ್ ಅವನು, ಈ ಸಾರ್ತಿ ನಾನು ಯಾಮಾರಬಾರ್ದಪ್ಪ. ತಾಳು, ಒಂದು ಕೆಲಸ ಮಾಡ್ತೀನಿ. ಹಾಂ, ಹೇಳ ಅವ್ರ ಬಾಯ್. ಬಾಬು, ಹಾಂ, ಒಂದು ಪ್ರಾಬ್ಲಮ್ ಆಗಿದೆ. ಇವತ್ತು ಮುದ್ಕ ಈವ್ನಿಂಗ್ ಬಾರ್ಗೆ ಬಂದಾಗ ನಮಸ್ಕಾರ ರೀ ಸರ. ಏನಾದ್ರಿ ನಿಮ್ಮ ಮಗಳದ? ಇವೆಲ್ಲ ನನ್ನ ಮುಂದೆ ಬಚ್ಚಾಗಳು. ಅವನೇನು ಮಾಡ್ಕೋತಾನೆ?
100 ಸುಳ್ಳು ಹೇಳಿ ಮದುವೆ ಮಾಡ್ತಾರೆ. ಅದೇ ಒಂದು ಸುಳ್ಳು ಹೇಳಿ ನನ್ನ ಮಗಳ ಜೀವನ ಉಳಿಸೋಕ್ಕಾಗಲ್ವಾ? ಆ ರಾಹುಲ್ ನನ್ನ ಜೊತೆ ಒಂದು ಡೀಲ್ ಮಾತಾಡ್ತಿದ್ದ ಅಂತ ಸುಮ್ಮನೆ ಬಿಟ್ಟೆ. ಖತಮ್. ಆದ್ರೆ ನಿಮ್ಮ ಮಗಳನ್ನ ನಂಬೇಕರಲ್ಲ. ಅಲ್ಲೋ ನಿನ್ನೆ ಮೊನ್ನೆ ಬಂದ ಸತ್ಯಕ್ಕೆ ಅಂತ 25 ವರ್ಷ ಹುಟ್ಟಿ ಬೆಳೆಸಿದ ನನ್ನ ಮಗಳು ನನ್ನ ಮಾತು ನಂಬೋಲ್ವಾ? ಏನು ಕಿಲಾಡಿ ನನ್ನ ಮಗ ಇವನು ಲವ್ ಗುರು ಅಲ್ಲ, ಕ್ರೈಮ್ ಗುರು. ಆದರೆ ನಾವು ಸೋಲಪ್ಪಲ್ಲಮ್ಮ. ಇರು ನಿನಗೆ ಮಾಡ್ತೀನಿ. ಇವೆಲ್ಲ ನನ್ನ ಮುಂದೆ ಬಚ್ಚಾಗಳು. ಅವನೇನು ಮಾಡ್ಕೊತಾನೆ? 100 ಸುಳ್ಳು ಹೇಳಿ ಆ ರಾಹುಲ್ ನನ್ನ ಜೊತೆ ಒಂದು ಡೀಲ್ ಮಾತಾಡ್ತಿದ್ದ ಅಂತ ಸುಮ್ಮನೆ ಬಿಟ್ಟು ಖತಮ್. ಅಪ್ಪ ಓ ಲವ್ ಗುರು ನೀವೇನಾ? ನಿಮ್ಗೊಂದು ದೊಡ್ಡ ನಮಸ್ಕಾರ. ಓ ಲವರ್ ಬಾಯ್, ಏನ ಹಳ್ಯಾ ಮಾವ ಇಬ್ರು ಕೂಡೇ ಬಂದಿರಿ? ಕಡಿಕೆ ಇವ್ರ ಮಗಳನ್ನ ನಿನ್ಗ ಕೊಟ್ಬಿಟ್ರಾ? ಸರ್ ಅವ್ರ ಮಗಳನ್ನ ನನಗೆ ಕೊಟ್ಟರು. ಆದರೆ ಮತ್ತೇನಾತ್ರಿ? ಈ ಲವ್ ಗುರು ಇದಾರಲ್ಲ ಅವ್ರನ್ನೇ ಕೇಳಿ. ಏನಾತ್ರಿ ಸರ? ಅವ್ರು ಯಾವ ಬಾಯಿಂದ ಹೇಳ್ತಾರೆ ಬಿಡು, ನಾನೇ ಹೇಳ್ತೀನಿ. ನನ್ನ ಹುಡುಗಿ ಅಂದರೆ ಸರ್ ಮಗಳು ಬೇರೆ ಯಾರ್ದೋ ಜೊತೆ ಓಡೋಗ್ಬಿಟ್ಲು. ಯಾರು ದುಡಿಯ? ನನಗಿಂತ ಜಾಸ್ತಿ ಕುಡಿಯೋನ್ನ, ನನಗಿಂತ ಜಾಸ್ತಿ ಸ್ಯಾಲ್ರಿ, ಒಳ್ಳೆ ಪ್ಯಾಕೇಜ್ ಇರೋ IT ಎಂಪ್ಲಾಯಿ ಜೊತೆ ಓಡೋಗ್ಬಿಟ್ಲು. ಸರ ನಿಮಗೆ ಹೇಳ್ದನ ಹೋದ್ಲು? ಲಾಸ್ಟ್ ಟೈಮ್ ಹೇಳಿದಕ್ಕೇನಪ್ಪ ಸರ್ ಇಷ್ಟು ದೊಡ್ಡ ಗೇಮ್ ಆಡಿದ್ದು, ಅದಕ್ಕೆ ಈ ಸರ್ತಿ ಹೇಳ್ದೆ ಹೋಗ್ಬಿಟ್ಲು. ಒಂದು ಮಾತು ಹೇಳ್ತೀನಿ, ದುಡ್ಡು ಇರೋರು ಕುಡಿದ್ರೆ ಪ್ರೊಫೆಷ್ನಲ್ ಡ್ರಿಂಕರ್ಸ್, ದುಡ್ಡು ಇಲ್ಲದೆ ಇರೋರು ಕುಡಿದ್ರೆ ಹುಡುಗ ನನ್ನ ಮಕ್ಕಳು. ಮಾರಲ್ ಆಫ್ ದ ಸ್ಟೋರೀಸ್